ಎಲೆಕ್ಟೊರಲ್ ಬಾಂಡ್ಸ್, ಚುನಾವಣಾ ಬಾಂಡ್ಗಳು. ಈ ಸಲದ ಚುನಾವಣೆಯಲ್ಲಿ ವಿಪಕ್ಷಗಳ ಕೈಗೆ ಇದರ ವಿವರಗಳು ಅಸ್ತ್ರವಾಗಿ ಸಿಗುತ್ತಾ? ಇನ್ನೂ ಕ್ವಶನ್ ಮಾರ್ಕ್ ಇದೆ ಅದು. ಅಥವಾ ಎಲ್ಲರೂ ಸೇರ್ಕೊಂಡೇ ತಿಂದೀವಿ ಸಾಕು ಬಿಡಿ ಇದು ಅನ್ನೋ ಲೆವೆಲಿಗೆ ಬರುತ್ತಾ ಅಂತ ಗೊತ್ತಿಲ್ಲ. ಎಲೆಕ್ಷನ್ ಬಾಂಡ್ ಅನ್ನುವ ಒಂದು ಸಿಸ್ಟಮನ್ನು 2017ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಜಾರಿಗೆ ತಂತು. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡುವ ಹೊಸ ಸ್ವರೂಪ, ಹೊಸ ಪದ್ಧತಿ ಅದು. ಈ ಪದ್ಧತಿಯಲ್ಲಿ ಸರ್ಕಾರ ಮಾಡಿದ್ದ ನಿಯಮಗಳ ಪ್ರಕಾರ ಯಾರು ದಾನ ಕೊಟ್ಟರು, ಯಾರಿಗೆ ದಾನ ಕೊಟ್ಟರು, ಎಷ್ಟು ದಾನ ಕೊಟ್ಟರು ಅನ್ನುವಂಥದ್ದನ್ನು ರಹಸ್ಯವಾಗಿ ಇಡುವ ವ್ಯವಸ್ಥೆ ಇತ್ತು. ಕಾರ್ಪೊರೇಟ್ ಕಂಪನಿಗಳ ದಾನ ಕೊಟ್ಟರೆ ತಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಇಷ್ಟು ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿದ್ದೀವಿ ಅಂತ ಬರೀಬಹುದು. ಯಾವ ಪಕ್ಷಕ್ಕೆ ಕೊಟ್ಟರು ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಇದನ್ನು ಪ್ರಶ್ನಿಸಲಾಗಿತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು, ಅನ್ಕಾನ್ಸ್ಟಿಟ್ಯೂಷನಲ್ ಇದು, ಸಂವಿಧಾನಕ್ಕೆ ವಿರುದ್ಧ ಇದು. ಟ್ರಾನ್ಸ್ಪರೆನ್ಸಿ ಇರಬೇಕು. ಅರೆ ಯಾವುದೋ ಉದ್ಯಮಿ ವೈಯಕ್ತಿಕವಾಗಿಯೋ ಅಥವಾ ಆತನ ಕಂಪನಿಯೋ ಯಾವುದೋ ರಾಜಕೀಯ ಪಕ್ಷಕ್ಕೆ ದಾನ ಕೊಟ್ಟಿದೆಯೇ ಅಥವಾ ಆತ ದಾನ ಕೊಟ್ಟಿದ್ದಾನೆ ಅಂದರೆ ಅದರಲ್ಲಿ ಸೀಕ್ರೆಸಿ ಎಂಥದ್ದು, ರಹಸ್ಯ ಎಂಥದ್ದು ಅಂತ ಎಲೆಕ್ಟೊರಲ್ ಬಾಂಡ್ ಸಿಸ್ಟಮನ್ನು ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡಿತು. ಸ್ಟ್ರಕ್ ಡೌನ್ ಮಾಡಿದ್ದಷ್ಟೇ ಅಲ್ಲ, ಜಾರಿಗೆ ಬಂದಾಗಿನಿಂದ ಇಲ್ಲಿಯ ತನಕ ಯಾರ್ಯಾರಿಗೆ ಎಷ್ಟೆಷ್ಟು ದಾನ ಕೊಟ್ಟಿದ್ದಾರೆ ಅದರ ವಿವರಗಳನ್ನು ಪಬ್ಲಿಷ್ ಮಾಡಬೇಕು ಅಂತ ಹೇಳಿದ್ರು. ಹತ್ಕೊಂಡ್ಬಿಡ್ತಾವಾಗ. ಎಲೆಕ್ಟೊರಲ್ ಬಾಂಡ್ಗಳನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ಖರೀದಿ ಮಾಡೋದಕ್ಕೆ ಅವಕಾಶ ಇತ್ತು. ಹಿಂದಿನ ಸಿಸ್ಟಮ್ಗೂ ಈಗಿನ ಸಿಸ್ಟಮ್ಗೂ ಏನು ವ್ಯವಸ್ಥೆ ಇತ್ತು? ಎಲೆಕ್ಟ್ರಲ್ ಬಾಂಡ್ನ ಸಿಸ್ಟಮ್ನಲ್ಲಿ ವ್ಯವಸ್ಥೆ ಡಿಫ್ರೆನ್ಸ್ ಏನಿತ್ತು ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ. ಮುಂಚೆ ಒಬ್ಬ ವ್ಯಕ್ತಿ ಗರಿಷ್ಠ 20,000 ಮಾತ್ರ ದೇಣಿಗೆ ಕೊಡೋದಕ್ಕೆ ಅವಕಾಶ ಇತ್ತು. ಇಂಡಿವಿಜುವಲ್ 20,000 ಅಷ್ಟೇ ಕೊಡ್ಬೋದು ಆತ ದೇಣಿಗೆ. ಇದರಲ್ಲಿ ಹಂಗಿಲ್ಲ. ಎಲೆಕ್ಟ್ರಲ್ ಬಾಂಡ್ಸ್ನಲ್ಲಿ 2,000 ರೂಪಾಯಿಯ ಬಾಂಡ್ಗಳನ್ನು ಎಷ್ಟು ಬೇಕಾದರೂ ಖರೀದಿ ಮಾಡಿ ನೀವು. ಅಂದರೆ ದಾನ ಕೊಡೋದಕ್ಕೆ ಲಿಮಿಟ್ ಇಲ್ಲ. ರಾಜಕೀಯ ಪಕ್ಷಗಳಿಗೆ ದಾನ ಕೊಡೋದಕ್ಕೆ ಲಿಮಿಟ್ಟೇ ಇಲ್ಲ. ಕಂಪನಿಗಳು ಎಷ್ಟು ದಾನ ಕೊಡಬೇಕು ಅನ್ನೋ ವಿಷಯದಲ್ಲಿ ಹಿಂದೆ ನಿಯಮಗಳಿದ್ವು. ಒಂದು ಕಂಪನಿ ಪ್ರಾಫಿಟ್ ಮಾಡಿದೆ ಅಂದರೆ ಅದರ 3 ವರ್ಷದ ಪ್ರಾಫಿಟ್ ಏನಿದೆಯಲ್ಲ ಅದರ ಆವ್ರೇಜಿನ 7.5% ಮಾತ್ರ ಕೊಡಬೇಕು ಅಂತ. ಈಗ ಒಂದು ಕಂಪನಿ ಒಂದು ವರ್ಷ 50 ಲಕ್ಷ ಲಾಭ ಮಾಡಿರುತ್ತೆ, ಇನ್ನೊಂದು ವರ್ಷ 1.5 ಕೋಟಿ ದಾನ ಮಾಡಿರುತ್ತೆ, ಮತ್ತೊಂದು ವರ್ಷ 1 ಕೋಟಿ ಲಾಭ ಮಾಡ್ಕೊಂಡಿರುತ್ತೆ. ಈ ಲಾಭದ ಆವ್ರೇಜ್ ಬರುತ್ತಲ್ಲ, ಆ ಆವ್ರೇಜ್ ಅಕಸ್ಮಾತ್ 1 ಕೋಟಿ ಅಂತ ಬಂತು ಅಂತ ಇಟ್ಕೊಳ್ಳಿ. ಆ ಕಂಪನಿಗೆ 7.5 ಲಕ್ಷ ರೂಪಾಯಿಗಳನ್ನು ಮಾತ್ರ ರಾಜಕೀಯ ಪಕ್ಷಕ್ಕೆ ದಾನ ಮಾಡೋದಕ್ಕೆ ಅವಕಾಶ ಇತ್ತು. ಅಷ್ಟೇ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ದಾನ ಮಾಡಬಾರ್ದು ಅಂತ. ಈಗ ಹಂಗಿಲ್ಲ. ಈ ಎಲೆಕ್ಟೊರಲ್ ಬಾಂಡ್ ಬಂದ ಮೇಲೆ ಹಂಗಿರಲಿಲ್ಲ. ಯಾರು ಎಷ್ಟಾರೋ ದಾನ ಮಾಡಿ ಅಂತಿತ್ತು. ಪಕ್ಷವಾರು ದೇಣಿಗೆ ವಿವರವನ್ನು ಹಣಕಾಸು ವರದಿಯಲ್ಲಿ ಬಹಿರಂಗಪಡಿಸಬೇಕು ಅಂತ ಮುಂಚೆ ನಿಯಮ ಇತ್ತು. ಕಂಪನಿ ಹೇಳಬೇಕು ಅದನ್ನು, ನಾವು ಹಿಂಗೆ ಕೊಟ್ಟಿದ್ದೀವಿ ಅಂತ. ಈಗ ಹೇಳಬೇಕಾಗಿಲ್ಲ. ಯಾವ ಪಕ್ಷಕ್ಕೆ ಕೊಟ್ಟಿದ್ದೀವಿ ಅಂತ ಕಂಪನಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಮೆನ್ಷನ್ನೇ ಮಾಡಬೇಕಾಗಿಲ್ಲ ಅಂತ. ಮುಂಚಿನ ನಿಯಮದಲ್ಲಿ ವಿದೇಶಿ ಕಂಪನಿಗಳಿಗೆ ದಾನ ಕೊಡೋದಕ್ಕೆ ಅವಕಾಶ ಇರಲಿಲ್ಲ. ಈಗಿನ ನಿಯಮದಲ್ಲಿ ಎಲೆಕ್ಟೊರಲ್ ಬಾಂಡ್ ಸಿಸ್ಟಮ್ನಲ್ಲಿ ವಿದೇಶಿ ಕಂಪನಿಗಳಿಗೂ ದಾನ ಕೊಡೋದಕ್ಕೆ ಅವಕಾಶ ಇತ್ತು. ಈ ನಿಯಮ ಬಂದ ಮೇಲೆ ಒಂದು ಕಮ್ಯುನಿಸ್ಟ್ ಪಾರ್ಟಿಯನ್ನು ಹೊರತುಪಡಿಸಿ ಉಳಿದವರು ಎಲ್ಲ ಪಕ್ಷಗಳವರು ಈ ನಿಯಮವನ್ನು ಒಪ್ಕೊಂಡ್ರು. ಹಿಂಗೆ ದಾನ ತಗೊಳಕ್ಕೆ ನಾವು ರೆಡಿ ಇದ್ದೀವಿ ಅಂತ. ಬಂತು ಪಕ್ಷಗಳಿಗೆ ಡೊನೇಷನ್ ಅಂದರೆ BJP ಅವರಿಗೆ 6,060 ಕೋಟಿ ರೂಪಾಯಿ ಬಂತು. 6,060 ಕೋಟಿ BJPಗೆ. ಟೋಟಲ್ ಇದರಲ್ಲಿ ದಾನ ಅಂತ ಬಂದಿರೋದು, ಟೋಟಲ್ ಎಲೆಕ್ಟೊರಲ್ ಬಾಂಡ್ಗಳ ಮೂಲಕ 16,000 ಕೋಟಿ ರೂಪಾಯಿಗಳನ್ನು ದಾನವಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಕೊಡಲಾಗಿದೆ. ಅದರಲ್ಲಿ BJPಗೆ 6,060 ಕೋಟಿ. ಸೆಕೆಂಡ್ ಹೈಯೆಸ್ಟ್ ಇರೋ ತೃಣಮೂಲ ಕಾಂಗ್ರೆಸ್ 1,609 ಕೋಟಿ. 3ನೇ ಸ್ಥಾನದಲ್ಲಿ ಕಾಂಗ್ರೆಸ್ ತಗೊಂಡಿದೆ 1,421 ಕೋಟಿ. 4ನೆಯ ಸ್ಥಾನದಲ್ಲಿ BRS, ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದ, ಅಧಿಕಾರ ಕಳ್ಕೊಂಡ್ರಿ ಈ ಸಲ 1,214 ಕೋಟಿ. BRS 1,214 ಕೋಟಿ. DMK 639 ಕೋಟಿ. YSR ಕಾಂಗ್ರೆಸ್ 337 ಕೋಟಿ. TDP 218 ಕೋಟಿ. ಶಿವಸೇನೆ 158 ಕೋಟಿ. RJD 72 ಕೋಟಿ. ಆಮ್ ಆದ್ಮಿ ಪಕ್ಷ 65 ಕೋಟಿ. JDS 45 ಕೋಟಿ. NCP 30 ಕೋಟಿ. ಈ ರೀತಿ ಎಲೆಕ್ಟೊರಲ್ ಬಾಂಡ್ಗಳ ಮೂಲಕ ದಾನ ಬಂತು. ಈ ಸಂಖ್ಯೆಗಳು ಬಹಿರಂಗ ಆಗ್ತಿದ್ವು, ಯಾರ್ಯಾರಿಗೆ ಎಷ್ಟೆಷ್ಟು ದಾನ ಬಂತು ಅಂತ. ಬಟ್ ಈ ದುಡ್ಡು ಎಲ್ಲಿಂದ ಬಂತಿದ್ವು?
ಇನ್ನು ವ್ಯಕ್ತಿಗಳ ಇಂಡಿವಿಜುವಲ್ ಆಗಿ ಕೊಟ್ರ, ಕಂಪನಿಗಳ ಇಂಡಿವಿಜುವಲ್ ಆಗಿ ಕೊಟ್ರ, ಅವೆಲ್ಲವೂ ರಹಸ್ಯವಾಗಿರ್ತಾ ಇತ್ತು. ಇದೊಂದು ಒಳ್ಳೆ ಪದ್ಧತಿ ಅಲ್ಲ ಅಂತ ಅನೇಕರು ಸುಪ್ರೀಂ ಕೋರ್ಟಿಗೆ ಹೋದರು, ಇನ್ಕ್ಲೂಡಿಂಗ್ ಕಮ್ಯುನಿಸ್ಟ್ ಪಕ್ಷ. ಸುಪ್ರೀಂ ಕೋರ್ಟ್ ವಾದ ವಿವಾದಗಳನ್ನು ಕೇಳಿಸಿಕೊಂಡ ನಂತರ ಇದನ್ನು ಸ್ಟ್ರೈಕ್ ಡೌನ್ ಮಾಡ್ತು, ತಪ್ಪು ಅಂತ ಹೇಳ್ತು. ಆ ನಂತರ SBIಗೆ ಕರೆದು ಹೇಳ್ತು, ಎಲ್ಲ ವಿವರಗಳನ್ನು ನೀವು ಎಲೆಕ್ಷನ್ ಕಮಿಷನ್ನಿಗೆ ಕೊಡಬೇಕು. ಎಲೆಕ್ಷನ್ ಕಮಿಷನ್ನವರು ಅದನ್ನು ಬಹಿರಂಗಪಡಿಸ್ಬೇಕು, ವೆಬ್ಸೈಟ್ನಲ್ಲಿ ಹಾಕಬೇಕು ಇದನ್ನು ಅಂತ. SBIನವರು ಸ್ವಲ್ಪ ಆಟ ಆಡಿದ್ರು. ಈಗಾಗೋದಿಲ್ಲ, ಒಂದು ಸ್ವಲ್ಪ ಏನೋ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಜೂನ್ ತಿಂಗಳಲ್ಲಿ ಕೊಡ್ತೀವಿ, ಮೇನಲ್ಲಿ ಕೊಡ್ತೀವಿ, ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತು SBIಗೆ. ನಥಿಂಗ್ ಡೂಯಿಂಗ್. ಹೀಗೆ ಮಾಡಿದ್ರೆ ನಿಮ್ಮ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕಬೇಕಾಗತ್ತೆ, ಇಮಿಡಿಯೇಟಾಗಿ ಕೊಡಬೇಕು ಅಂತ. ಇವತ್ತಿಗೆ ಡೆಡ್ಲೈನ್ ಇತ್ತು, ಇವತ್ತು ಸಂಜೆಗೆ SBI ಡೇಟಾ ರಿಲೀಸ್ ಮಾಡಿದೆ. ಅದರ ಪ್ರಕಾರ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ಸ್ ಅನ್ನುವಂಥ ಒಂದು ಕಂಪನಿ 1368 ಕೋಟಿ ರೂಪಾಯಿ ದಾನ ಕೊಟ್ಟಿದೆ. ಮೇಘಾ ಎಂಜಿನಿಯರಿಂಗ್ 966 ಕೋಟಿ, ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ 410 ಕೋಟಿ, ವೇದಾಂತ ಲಿಮಿಟೆಡ್ 400 ಕೋಟಿ, ಹಲ್ದಿಯಾ ಎನರ್ಜಿ ಲಿಮಿಟೆಡ್ 377 ಕೋಟಿ, ಈ ರೀತಿಯಾಗಿ ಲಿಸ್ಟ್ ಕೊಟ್ಟಿದ್ದಾರೆ. ಇದು ಡಿಸೆಂಡಿಂಗ್ ಆರ್ಡರಲ್ಲಿದೆ, ಗರಿಷ್ಠದಿಂದ ಕನಿಷ್ಠದ ತನಕ ಡಿಸೆಂಡಿಂಗ್ ಆರ್ಡರ್ನಲ್ಲಿದೆ. ಈ ರೀತಿಯಾಗಿ ದಾನ ಕೊಟ್ಟವರ ವಿವರಗಳನ್ನು SBI ಕೊಟ್ಟಿದೆ. ಆದರೆ ಪೂರ್ತಿ ವಿವರಗಳಿಲ್ಲ. ಯಾವ ತಾರೀಖಿಗೆ ಇವರು ಬಾಂಡ್ ಖರೀದಿ ಮಾಡಿದ್ರು ಮತ್ತು ಯಾವ ಪಕ್ಷಕ್ಕೆ ಕೊಟ್ಟರು? ಇದು ದಾನ ಕೊಟ್ಟವ್ರ ವಿವರಗಳನ್ನು ಹೇಳ್ತಾ ಇದ್ದೀರಿ, ಇದರಿಂದ ಯಾವ ಪಕ್ಷಕ್ಕೆ ಕೊಟ್ಟರು? ಈಗ ಉದಾಹರಣೆಗೆ BJPಗೆ ದಾನ ಕೊಡ್ತಿ ಕಂಪನಿ ಅಂತ ಇಟ್ಕೊಳ್ಳಿ. ವಿಪಕ್ಷಗಳವರು ಏನು ಹುಡುಕ್ತಾ ಇದ್ದಾರೆ? ಈ ಕಂಪನಿ BJPಯಿಂದ ಏನೇನು ಲಾಭ BJP ಸರ್ಕಾರದಿಂದ ಏನೇನು ಲಾಭ ತಗೊಂಡಿತ್ತು, ಆ ಲಾಭಕ್ಕೆ ಉದಾಹರಣೆಗೆ ಎಲ್ಲೋ ಒಂದು ಟೆಂಡರ್ ಸಿಕ್ಕಿದೆ, ಇನ್ನೇನೋ ಸಿಕ್ಕಿದೆ, ಅದಕ್ಕೆ ಲಂಚದ ರೂಪವಾಗಿ ದಾನ ಕೊಡಲಾಗಿತ್ತಾ? ವಿಪಕ್ಷಗಳವರು ಹುಡುಕ್ತಾ ಇರೋದು ಅದನ್ನು. ಇದು ಬರೀ ವಿಪಕ್ಷಕ್ಕೆ ಒಂದೇ ಅಲ್ಲ. ಈಗ ಉದಾಹರಣೆಗೆ ಸೆಕೆಂಡ್ ಹೈಯೆಸ್ಟ್ ದಾನ ತೃಣಮೂಲ ಕಾಂಗ್ರೆಸ್ಸಿಗೆ ಬಂದಿದೆ. ತೃಣಮೂಲ ಕಾಂಗ್ರೆಸ್ ಅಧಿಕಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ. ತೃಣಮೂಲ ಕಾಂಗ್ರೆಸ್ಸಿಗೆ ಯಾರ್ಯಾರು ದಾನ ಕೊಟ್ಟರು? ಹಾಗಿದ್ರೆ ಎಷ್ಟೆಷ್ಟು ದುಡ್ಡು ಬಂತು, ಯಾರ್ಯಾರಿಂದ ಬಂತು? ಆ ವಿವರಗಳಿಲ್ಲ ಇದರಲ್ಲಿ. ಆ ವಿವರಗಳು ಬಂದಾಗ ಪಶ್ಚಿಮ ಬಂಗಾಳದಲ್ಲಿ ದಾನ ಕೊಟ್ಟ ಕಂಪನಿಗೆ ತೃಣಮೂಲ ಕಾಂಗ್ರೆಸ್ ಸರ್ಕಾರದಿಂದ ಏನಾದರೂ ಲಾಭ ಆಗಿದೆಯಾ ಅಂತ ಹುಡುಕ್ತಾರೆ. ಕಾಂಗ್ರೆಸ್ಸಿನಿಂದ ಏನಾಗಿದೆ, ಈ ರೀತಿಯಾಗಿ ಹುಡುಕ್ತಾ ಹೋಗ್ತಾರೆ. BRSನಿಂದ ಏನಾಗಿದೆ, ಆ ವಿವರಗಳು ಯಾವುದೂ ಬಂದಿಲ್ಲ. ಸುಪ್ರೀಂ ಕೋರ್ಟ್ ಮತ್ತೊಂದು ಡೆಡ್ಲೈನ್ ಹೇಳಿದೆ, ಇಮಿಡಿಯೇಟಾಗಿ ಆ ವಿವರಗಳ ಸಮೇತ ಎಲ್ಲವನ್ನು ನೀವು ಕೊಡಬೇಕು ಅಂತ. 18ನೇ ತಾರೀಖಿನ ಒಳಗೆ. ಈಗ ಈ ಲಿಸ್ಟ್ನಲ್ಲಿದ್ದಾರಲ್ಲ ದಾನ ಕೊಟ್ಟವರು, ದಾನ ಕೊಟ್ಟ ಕಂಪನಿಗಳು, ಈ ಕಂಪನಿಗಳ ಪೈಕಿ 16 ಕಂಪನಿಗಳ ಮೇಲೆ ED IT ದಾಳಿಗಳು ನಡೆದಿದ್ವು ಅನ್ನೋದನ್ನು ವಿಪಕ್ಷಗಳವರು ಹುಡುಕಿ ಹೇಳ್ತಾ ಇದ್ದಾರೆ. ದಾಳಿ ನಡೆಸಿ ನೀವು ಯಾರೋ ಮಾತಾಡ್ತಾರೆ ಅದನ್ನು, ಕಾಂಗ್ರೆಸ್ ಮುಖಂಡರೊಬ್ಬರು ಜಯರಾಮ್ ರಮೇಶ್ ಮಾತಾಡಿದ್ದಾರೆ. ಚಂದ ಏನು ರೇಡ್ ಮಾಡಿ ಚಂದ ಎತ್ತಿದ್ದೀರಿ ನೀವು ಅಂತ, ರೇಡ್ ಮಾಡಿ ಚಂದ ಎತ್ತಿದ್ದೀರಿ, ದಾಳಿ ಮಾಡಿ ಅವ್ರನ್ನ ಹೆದರಿಸಿ ಪಕ್ಷಗಳಿಗೆ BJPಗೆ ನೀವು ದಾನ ವಸೂಲು ಮಾಡಿದ್ದೀರಿ ಅಂತ, ಚಂದ ವಸೂಲು ಮಾಡಿದ್ದೀರಿ ಅಂತ ಕಾಂಗ್ರೆಸ್ಸಿನ ಜಯರಾಮ್ ರಮೇಶ್ ಅವರು ಆರೋಪ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಈ ದಾನ ಕೊಟ್ಟವರ ಲಿಸ್ಟ್ನಲ್ಲಿ ಅದಾನಿನೂ ಇಲ್ಲ, ಅಂಬಾನಿನೂ ಇಲ್ಲ. ಅದಾನಿನೂ ಇಲ್ಲ, ಅಂಬಾನಿನೂ ಇಲ್ಲ ದಾನ ಕೊಟ್ಟವರ ಲಿಸ್ಟ್ನಲ್ಲಿ. ಟಾಟಾನೂ ಇಲ್ಲ, ಬಿರ್ಲಾನೂ ಇಲ್ಲ. ವಿಪಕ್ಷಗಳು ಬಹುಶಃ ಅದನ್ನು ಹುಡುಕ್ತಾ ಇದ್ವು ಅನಿಸುತ್ತೆ, ಅದಾನಿ ಅಂಬಾನಿ ಎಷ್ಟು ದಾನ ಕೊಟ್ಟಿದ್ದಾರೆ BJPಗೆ ಅಂತ. ಬಟ್ ಅದು ರಿಫ್ಲೆಕ್ಟ್ ಆಗಿಲ್ಲ, ಆ ವಿವರಗಳಿಲ್ಲ. ಈಗ 18ನೇ ತಾರೀಕು ಮತ್ತಷ್ಟು ವಿವರಗಳು ಬರ್ತವೆ. ಆ ಡೀಟೇಲ್ಸ್ ಬಂದ ಮೇಲೆ ನೋಡಬೇಕು ಏನೇನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.